ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪರಿಚಯವನ್ನು ಮಾಡಿಸುತ್ತಿರುವುದು ಲಲಿತಾ ಮೇಡಮ್ ಅಂತ. ವಯಸ್ಸು 47 ವರ್ಷ. ಉದ್ಯೋಗ ಅಂಗಡಿ ಸಹಾಯಕರಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ವೈವಾಹಿಕ ಸ್ಥಿತಿ ವಿಚ್ಛೇದನ. ಈಗ ಪುನರ್ವಿವಾಹಕ್ಕಾಗಿ ತಯಾರಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಹಳ್ಳಿ, ಈಗ ಬೆಂಗಳೂರು ಹೊರವಲಯದಲ್ಲಿ ವಾಸವಾಗಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ವೈವಾಹಿಕ ಹಿನ್ನೆಲೆಯನ್ನು ನಾವು ನೋಡಿದ್ರೆ, ಮದುವೆಯಾಗಿದ್ದು 25ನೇ ವಯಸ್ಸಿನಲ್ಲಿ. ಸಂಬಂಧದ ಒತ್ತಡದಿಂದ ಮದುವೆಯಾದ. ಮದುವೆಯು ಜೀವನದ 15 ವರ್ಷ ತಾಳ್ಮೆಯ ಒಂದು ಜೋಕು ಅಂತಹ ದಿನಗಳು ನಡೆಸಿದೆ. ಪತಿಯ ಕುಡಿತ, ಶಂಕೆ, ಹಣಕಾಸಿನ ಕುಂದುಕೊರತೆ ಎಲ್ಲವನ್ನು ಸಹಿಸಿ ಮಕ್ಕಳಿಗಾಗಿ ಬದುಕಿದೆ. ಒಂದು ದಿನ ಮಕ್ಕಳು ಕೇಳಿದ ಪ್ರಶ್ನೆ, ಅಮ್ಮ ನಗ್ತೀಯಾ? ಅಲ್ಲಿ ಬದಲಾವಣೆ ಆರಂಭವಾಯಿತು. ತಾನು ಎಲ್ಲವನ್ನ ತ್ಯಜಿಸಿ ವಿಚ್ಛೇದನವನ್ನು ಮಾಡಿಕೊಂಡರು ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಅವಳ ಮನಸ್ಸಿನ ಮಾತುಗಳನ್ನು ನಾವು ನೋಡಿದ್ರೆ, ಮನೆಯೊಳಗೆ ನಿಶ್ಶಬ್ದ, ಮನಸ್ಸಿನೊಳಗೆ ಚಪ್ಪಳದ ಒಂದು ಕಂಪನಿ ನಿಲ್ಲದ ರಾತ್ರಿ, ತಲೆ ಕೆಳಗಾದ ಫ್ಯೂಚರ್. ಸ್ನೇಹಿತರು ಅವಳು ವಿಚ್ಛೇದನ ಅನ್ನೋ ಟ್ಯಾಗ್ನಿಂದ ದೂರವಾದರು. ಮಕ್ಕಳಿಗಾಗಿ ಜೀವನವನ್ನು ನಡೆಸುತ್ತಿದ್ದಾರೆ. ಆದರೆ ಅವಳ ಮನಸ್ಸಿಗೆ ಕಂಪನಿಯನ್ನು ಯಾಕೆ ಇರಬಾರದು ಎಂಬುದು ಅವರ ಪ್ರಶ್ನೆಯಾಗಿದೆ. ಹಾಗೆ ಅವಳು ಹುಡುಕುತ್ತಿರುವಂತಹ ಲೈಫ್ ಪಾರ್ಟ್ನರ್ ಈ ರೀತಿ ಇರಬೇಕು ಎಂದು ಕೂಡ ತಿಳಿಸಿದ್ದಾರೆ. ಶಾಂತ, ಸ್ನೇಹಪರ ವ್ಯಕ್ತಿಯಾಗಿರಬೇಕು, ಪ್ರೀತಿಗೆ ಗೌರವ ಕೊಡುವವನು ಆಗಿರಬೇಕು, ಜೀವದ ಕಂಪನಿಯನ್ನಾಗಿ ನಗಿಸಬಲ್ಲವನು ಆಗಿರಬೇಕು, ಅವಳ ನಗುವಿಗೆ ಮುದ್ದು ಆಗಬಲ್ಲವನು ಆಗಿರಬೇಕು, ನೀನು ಒಬ್ಬಳಲ್ಲ, ನಾನು ಭರವಸೆಯನ್ನು ಕೊಡಬಲ್ಲವನು ಆಗಿರಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಅವರ ಮನಸ್ಸಿಗೆ ಹತ್ತಿದ ಮಾತುಗಳನ್ನು ಸಹ ಹೇಳಿಕೊಂಡಿದ್ದಾರೆ. ನಾನೊಬ್ಬಳಾಗಿ ಬದುಕಿದರೆ ಅದು ಬಲವಲ್ಲ, ಅದು ಮೋಜುಬಾರಿ. ಮಕ್ಕಳು ಕಂಪನಿಯನ್ನಲ್ಲ, ಮನಸ್ಸಿಗೆ ಮತ್ತೊಬ್ಬನು ಬೇಕು. ನನಗೆ ಕಂಪನಿಯ ನಗು ಬೇಕಾಗಿದೆ. ಒಂದು ದಿನ ನಾನು ನಗುತ್ತಿರಲು ಒಬ್ಬನು ಕೈ ಹಿಡಿಯಬೇಕು ಎಂಬುದು, ಆದ್ದರಿಂದ ನಗುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಗುರಿಗಳನ್ನು ನೋಡೋದಾದರೆ, ಮಕ್ಕಳ ಭವಿಷ್ಯ ಸರಿಪಡಿಸಲು ಕಂಪನಿಯನ್ ಬೇಕಾಗಿದೆ, ಬದುಕಿಗೆ ಕಂಪನಿಯ ರೂಪದ ಬೆಂಬಲ ಬೇಕಾಗಿದೆ, ಬಾಳಿನ ಹೊಸ ಅಧ್ಯಾಯ ಪ್ರಾರಂಭವಾಗಬೇಕಾಗಿದೆ. ನಾನು ಕಂಪನಿಯನ್ನು ಹುಡುಕುತ್ತಿರುವೆ, ಅಂದರೆ ಅದು ನಿಜವಾದ ಹಕ್ಕು. ನೀನು ನನಗೆ ಕಂಪನಿಯನ್ ಆಗುತ್ತೀಯಾ? ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.